Praise the Lord. Greetings to you all in the name of our Lord and Savior Jesus Christ. Today's Bible verse, the book of Daniel, chapter 3, verse 25. They are not tied up and they show no sign of being hurt. ದಾನಿಯೇಲನ ಗ್ರಂಥ 3ನೇ ಅಧ್ಯಾಯ 25ನೇ ವಚನ. ಇಗೋ, ಕಟ್ಟಿಲ್ಲದ 4 ನೋಡುತ್ತೇನೆ, ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ, ಅವರಿಗೆ ಯಾವ ಹಾನಿಯೂ ಇಲ್ಲ. ಹೌದು, ನಮ್ಮ ದೇವರು ಕಟ್ಟಿಲ್ಲದಂತೆ ಮಾಡುವಂತಹ ದೇವರು. ಇವತ್ತಿನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರನ್ನ ರಾಜನಾದ ನೆಬೂಕದ್ನೆಚ್ಚರನು ಆ ರಾಜನು ಹೇಳಿರ್ತಕ್ಕಂಥ ಮಾತನ್ನ ಕೇಳದೇ ಇರುವಂತಹ ಈ 3 ಬೆಂಕಿಯಲ್ಲಿ ಹಾಕಿರುವುದನ್ನ ಈ ದಾನಿಯೇಲನ ಗ್ರಂಥ 3ನೇ ಅಧ್ಯಾಯದಲ್ಲಿ ನಾವು ವಿಸ್ತಾರವಾಗಿ ನೋಡುತ್ತೇವೆ ಪ್ರಿಯರೇ. ಹೌದು, ರಾಜನು ಒಂದು ಪ್ರತಿಮೆಯನ್ನು ಮಾಡಿದ್ದಾನೆ. ಆ ಪ್ರತಿಮೆಗೆ ಎಲ್ಲರೂ ಪೂಜಿಸಬೇಕು. ಒಂದು ವೇಳೆ ಯಾರಾದರೂ ಪೂಜಿಸದಿದ್ದರೆ ಅವರನ್ನು ಬೆಂಕಿಯಲ್ಲಿ ಹಾಕಬೇಕು ಎನ್ನುವಂತಹ ರಾಜಾಜ್ಞೆ ಹೊರಡಿತ್ತು. ಇಲ್ಲಿ ಈ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರು ರಾಜಾಜ್ಞೆಯನ್ನು ಮೀರಿದರು. ನಾವು ಕೇವಲ ಪರಲೋಕ ದೇವರನ್ನು ಮಾತ್ರ ಆರಾಧಿಸುತ್ತೇವೆ, ಅವರನ್ನು ಬಿಟ್ಟು ಯಾವ ಮನುಷ್ಯರನ್ನೂ ಈ ಭೂಲೋಕದ ದೇವರುಗಳನ್ನು ಪೂಜಿಸುವುದಿಲ್ಲ, ಅವುಗಳಿಗೆ ಅಡ್ಡ ಬೀಳುವುದಿಲ್ಲ ಎಂಬುದಾಗಿ ಹೇಳಿದಾಗ ರಾಜನು ಕೋಪಗೊಂಡು ಇವರನ್ನು ಬೆಂಕಿಯಲ್ಲಿ ಹಾಕಿಸಿ ಬಿಡ್ತಾನೆ ಪ್ರಿಯರೇ. ಆ ಬೆಂಕಿಯಲ್ಲಿ ಹಾಕುವಾಗ ಆ ಬೆಂಕಿಯ ಶಾಖ ಎಷ್ಟಿತ್ತೆಂದರೆ, ಯಾರು ಈ 3 ಎತ್ತಿ ಹಾಕಿದರೋ ಅವರನ್ನೇ ಆ ಬೆಂಕಿ ಧ್ವಂಸ ಮಾಡಿತು. ಆದರೆ ಇಲ್ಲಿ ಒಂದು ಅದ್ಭುತ ನಡೆಯುತ್ತಾ ಇದೆ. ಈ 3 ಕಟ್ಟಿದ್ದಾರೆ, ಕಟ್ಟಲ್ಪಟ್ಟವರಾಗಿ ಬೆಂಕಿಯಲ್ಲಿ ಹಾಕಿದ್ದಾರೆ. ಆದರೆ ಬೆಂಕಿಯಲ್ಲಿ ಅವರು ಓಡಾಡುತ್ತಾ ಇದ್ದಾರೆ, ಅವರು ತಿರುಗಾಡುತ್ತಾ ಇದ್ದಾರೆ. ಅವರ ಕಟ್ಟುಗಳೆಲ್ಲ ಬಿಚ್ಚಲ್ಪಟ್ಟಿವೆ ಮತ್ತು ಅವರ ಜೊತೆಗೆ ಇನ್ನೊಬ್ಬರಿದ್ದಾರೆ. ಇವರು 3 ಮಾತ್ರ ಹಾಕಿದ್ದಾರೆ, ಆದರೆ ಅಲ್ಲಿ 4 ಜನ ಕಾಣುತ್ತಾ ಇದ್ದಾರೆ. ಆ 4ನೇಯವನ ರೂಪ ದೇವಕುಮಾರನ ರೂಪದ ಹಾಗಿದೆ. ಹೌದು, ನಮ್ಮ ಯೇಸು ಸ್ವಾಮಿ ಸ್ವತಃ ಇಳಿದು ಬಂದು ದೇವಕುಮಾರನಾಗಿ ಇಳಿದು ಬಂದು ಅವರನ್ನು ಆ ಬೆಂಕಿಯಿಂದ ರಕ್ಷಿಸಿದ್ದಾರೆ ಪ್ರಿಯರೇ. ಯೆಶಾಯನ ಗ್ರಂಥ 43ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುತ್ತೇವೆ, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವೆ, ಜ್ವಾಲೆಯು ನಿನ್ನನ್ನು ದಹಿಸದು ಎಂಬುದಾಗಿ ಈ ಪ್ರವಾದಿಯ ಮೂಲಕ ಹೇಳಿರ್ತಕ್ಕಂಥ ಮಾತನ್ನ ದೇವರು ಇಲ್ಲಿ ನೆರವೇರಿಸ್ತಾ ಇದ್ದಾರೆ. ಬೆಂಕಿಯಲ್ಲಿ ಅವರು ಹಾಕಲ್ಪಟ್ಟಿದ್ದಾರೆ, ಆದರೆ ಬೆಂಕಿ ಅವರ ಮೇಲೆ ಯಾವ ಅಧಿಕಾರವನ್ನು ಚಲಾಯಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಬೆಂಕಿ ದೇವರು ಹೇಳಿರುವ ಮಾತನ್ನು ಕೇಳುತ್ತದೆ. ಆ ಬೆಂಕಿ ಈ 3 ಸುಟ್ಟು ಹಾಕಲಿಲ್ಲ ಪ್ರಿಯರೇ, ಆದರೆ ಅಲ್ಲಿ ಅವರಿಗೆ ಕಟ್ಟಲ್ಪಟ್ಟಿದ್ದರು, ಆ ಕಟ್ಟು ಬಿಚ್ಚಲ್ಪಟ್ಟಿತ್ತು. ಹೌದು, ನಮ್ಮ ಯೇಸು ಸ್ವಾಮಿ, ನಮ್ಮ ದೇವರು ಎಲ್ಲ ಕಟ್ಟುಗಳಿಂದ ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ನನ್ನ ಪ್ರಿಯ ದೇವಜನರೇ, ನೀವು ಇವತ್ತು ಯಾವ ಕಟ್ಟಿನಿಂದ ಕಟ್ಟಲ್ಪಟ್ಟಿದ್ದೀರಿ? ಸೈತಾನನು ನಿಮ್ಮನ್ನು ಕಟ್ಟಿ ಹಾಕಿದಾನ, ಅಥವಾ ಮನುಷ್ಯರು, ಅಧಿಕಾರಿಗಳು, ದುಷ್ಟ ಜನರು ನಿಮ್ಮನ್ನು ಕಟ್ಟಿ ಹಾಕಿದ್ದಾರಾ? ಹೊಸ ಒಡಂಬಡಿಕೆಗೆ ಬರುವಾಗ ಯೇಸು ಸ್ವಾಮಿ ಈ ಲೋಕದಲ್ಲಿ ಜೀವಿಸುತ್ತಿರುವಾಗ ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಅಲ್ಲಿ ಒಂದು ಸಬ್ಬತ್ ದಿನದಲ್ಲಿ ಯೇಸು ಸ್ವಾಮಿ ಉಪದೇಶ ಮಾಡುತ್ತಾ ಇರುವಾಗ ಅಲ್ಲಿರುವ ಒಬ್ಬ ಹೆಣ್ಣು ಮಗಳನ್ನು ನೋಡುತ್ತಾರೆ. ಆಕೆ 18 ವರ್ಷಗಳಿಂದ ಸೈತಾನನಿಂದ ಕಟ್ಟಲ್ಪಟ್ಟವಳಾಗಿದ್ದಳು. ಆ ಸೈತಾನನು ಆಕೆ ಮೇಲೆ ರೋಗವನ್ನು ತಂದಿದ್ದನು. ಆಕೆ ನಡುಬಗ್ಗಿ ಹೋಗಿದ್ದಳು. ಸ್ವಲ್ಪವಾದರೂ ಆಕೆ ನೆಟ್ಟಗೆ ನಡೆಯಲಿಕ್ಕೆ ಸಾಧ್ಯವಾಗುತ್ತಾ ಇರಲಿಲ್ಲ. ಹೌದು, ಸೈತಾನನು ಗರ್ಜಿಸು ಸಿಂಹದ ಉಪಾದಿಯಲ್ಲಿ ಯಾರನ್ನು ನುಂಗಲಿ ಎಂಬುದಾಗಿ ತಿರುಗಾಡ್ತಾ ಇದ್ದಾನೆ. ಸೈತಾನನು ಅವನ ತಂತ್ರೋಪಾಯಗಳನ್ನು ಬಳಸಿ ಮನುಷ್ಯರನ್ನ ಕಟ್ಟಿ ಹಾಕುತ್ತಾನೆ. ಇಲ್ಲಿ ರೋಗವೆಂಬ ಬಂಧನದಿಂದ ಆಕೆಯನ್ನು ಕಟ್ಟಿದ್ದಾನೆ ಪ್ರಿಯರೇ. ಆದರೆ ನಮ್ಮ ಯೇಸು ಸ್ವಾಮಿ ಆಕೆಯನ್ನು ಕಂಡು ಕನಿಕರಿಸಿ ಆಕೆಯನ್ನು ಗುಣಪಡಿಸುತ್ತಾರೆ. 16ನೇ ವಚನದಲ್ಲಿ ಈ ರೀತಿ ಹೇಳ್ತಾರೆ, 18 ವರ್ಷಗಳ ತನಕ ಸೈತಾನನು ಕಟ್ಟಿ ಹಾಕಿದ್ದವಳು ಮತ್ತು ಅಬ್ರಹಾಮನ ವಂಶದವಳು ಆಗಿರುವ ಈಕೆಯನ್ನು ಯೇಸು ಸ್ವಾಮಿ ಗುಣಪಡಿಸಿದರು ಎಂಬುದಾಗಿ ನಾವು ಅಲ್ಲಿ ನೋಡುತ್ತೇವೆ. 18 ವರ್ಷಗಳವರೆಗೆ ಸೈತಾನನು ಆಕೆಯನ್ನು ಕಟ್ಟಿ
ಕಟ್ಟಿ ಹಾಕಿದ್ದನು ಪ್ರಿಯರೇ. ಆದರೆ ನಮ್ಮ ಯೇಸು ಸ್ವಾಮಿ ಬಂದಾಗ ಅಲ್ಲಿ ಬಿಡುಗಡೆ ಉಂಟಾಯಿತು. ಹೌದು, ದೇವರ ಆತ್ಮನು ಎಲ್ಲಿರುತ್ತಾನೋ ಅಲ್ಲಿ ಬಿಡುಗಡೆ ಉಂಟಾಗುತ್ತದೆ. ನನ್ನ ಪ್ರಿಯ ದೇವಜನರೇ, ಇವತ್ತು ನೀವು ಯಾವ ಬಂಧನಕ್ಕೆ ಒಳಗಾದರೂ, ಯಾವ ರೀತಿಯಲ್ಲಿ ನೀವು ಕಟ್ಟಲ್ಪಟ್ಟವರಾಗಿದ್ದರೂ, ಯಾವ ದುಷ್ಟ ಅಧಿಕಾರಿಗಳಿಂದ, ದುಷ್ಟ ಸೈತಾನನಿಂದ, ದುಷ್ಟ ರೋಗಗಳಿಂದ ನೀವು ಕಟ್ಟಲ್ಪಟ್ಟವರಾಗಿದ್ದರು, ಇಂದೇ ಕ್ರಿಸ್ತನ ಬಳಿಗೆ ಬನ್ನಿರಿ. ನಮ್ಮ ಯೇಸು ಕ್ರಿಸ್ತನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಪ್ರಿಯರೇ. ಆದ್ದರಿಂದ ಯೇಸು ಕ್ರಿಸ್ತನ ಬಳಿಗೆ ಬನ್ನಿರಿ. ಆತನು ಖಂಡಿತವಾಗಿಯೂ ಎಲ್ಲ ಕಟ್ಟಿನಿಂದ ನಿಮಗೆ ಬಿಡುಗಡೆಗೊಳಿಸುತ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಕರುಣೆಯಲ್ಲಿ ಐಶ್ವರ್ಯವುಳ್ಳಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಅಪಾ, ಕರ್ತನಾದ ಯೇಸು ಸ್ವಾಮಿಯೇ, ನೀನು ಈ ಲೋಕಕ್ಕೆ ಬಂದಿರುವಾಗ ಸ್ವಾಮಿ, ಆ ಸಬ್ಬತ್ ದಿನದಲ್ಲಿ ಒಬ್ಬ ಹೆಣ್ಣು ಮಗಳು ಸೈತಾನನಿಂದ ಕಟ್ಟಲ್ಪಟ್ಟಿರುವುದನ್ನು ಕಂಡು ಆಕೆಯನ್ನು ಗುಣಪಡಿಸಿದ ಯೇಸುವೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಅಪ್ಪ, ಶದ್ರಕ್, ಮೇಷಕ, ಅಬೇದ್ನೆಗೋರನ್ನ ಕಟ್ಟಲ್ಪಟ್ಟವರಾಗಿ ಬೆಂಕಿಯಲ್ಲಿ ಹಾಕಲ್ಪಟ್ಟಾಗ ನೀನು ಅಲ್ಲಿ ಇಳಿದು ಬಂದು ಆ ಕಟ್ಟಿನಿಂದ ಬಿಡುಗಡೆಗೊಳಿಸಿ ಸುರಕ್ಷಿತವಾಗಿ ಅವರನ್ನು ಆ ಬೆಂಕಿಯಿಂದ ಹೊರತಂದಿದ್ದೇವ್ರೆ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಬೆಂಕಿ ಅವರ ಮೇಲೆ ಅಧಿಕಾರ ಮಾಡಲಾರದ ಹಾಗೆ ಆ ಬೆಂಕಿಯನ್ನು ನಿನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿದೆಯಲ್ಲ ದೇವ, ನಿಮ್ಮನ್ನು ಕೊಂಡಾಡ್ತೇವೆ ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ಈ ಎಲ್ಲ ಸಹೋದರ ಸಹೋದರಿಯರನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ತೇನೆ ಸ್ವಾಮಿ. ಇವರನ್ನು ನಿನ್ನ ಮುಂದೆ ತಂದು ಜ್ಞಾಪಿಸುತ್ತೇನೆ ದೇವ. ಇವರೆಲ್ಲರನ್ನ ಆಶೀರ್ವಾದ ಮಾಡೋದು ಕರ್ತನೆ. ಇವರು ಯಾವ ಕಟ್ಟಿಗೆ ಒಳಗಾಗಿದ್ದಾರೋ ಸ್ವಾಮಿ, ಅದು ನೀನು ಮಾತ್ರ ಬಲ್ಲಾತನು ದೇವ. ಇವರು ಯೌವನದ ಇಚ್ಛೆಗಳಿಗೆ ಒಳಗಾಗಿರಬಹುದು, ಸೈತಾನ್ನ ಬಂಧನಗಳಿಗೆ ಒಳಗಾಗಿರಬಹುದು, ರೋಗವೆಂಬ ಬಂಧನಕ್ಕೆ ಒಳಗಾಗಿರಬಹುದು ದೇವ. ಇವರಿಗೆ ಎಲ್ಲವುಗಳಿಂದ ಬಿಡುಗಡೆಗೊಳಿಸು ಸ್ವಾಮಿ. ಅಪಾರಕ್ಷಕನೇ, ಇದು ಕೇವಲ ನಿನ್ನಿಂದ ಮಾತ್ರ ಸಾಧ್ಯ ಸ್ವಾಮಿ. ನೀನು ಮಾತ್ರ ಇವರ ಕಡೆಗೆ ತಿರುಗಿಕೋ ಸ್ವಾಮಿ. ನಿನ್ನ ಕರುಣೆಯ ಹಸ್ತವನ್ನು ಇವರ ಮೇಲೆ ಇರಿಸು. ನಿನ್ನ ಕರುಣೆಯ ದೃಷ್ಟಿಯನ್ನು ಇವರ ಕಡೆಗೆ ಹರಿಸಿ ಇವರನ್ನು ಸಂಪೂರ್ಣವಾಗಿ ಸ್ವಸ್ಥ ಮಾಡು. ಎಲ್ಲ ಕಟ್ಟುಗಳಿಂದ ಬಿಡುಗಡೆಗೊಳಿಸಿ ಇವರನ್ನು, ಇವರ ಕುಟುಂಬವನ್ನು, ಮಕ್ಕಳನ್ನು ಆಶೀರ್ವಾದ ಮಾಡಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.